ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ನಾನು ನಿಮ್ಮ ಪ್ರತೀಕ. ಇವತ್ತು ನಾವು ನೋಡೋನು SSLCದ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ ಹಿಸ್ಟ್ರಿ ಚಾಪ್ಟರ್ ಯಾವುದಂದ್ರೆ ಇಂಪಾರ್ಟೆಂಟು ಬ್ರಿಟಿಷ್ ರೂಲ್ ಇಂಡಿಯಾ. ಏನು ಟೆನ್ಷನ್ ತೊಗೊಬೇಡ್ರಿ, ನಿಮ್ಗೆ ಸಿಂಪಲ್ದಾಗ ಈಸಿ ವೇದಾಗ ಹೇಳ್ಕೊಡ್ತೀನಿ. ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಚಾಪ್ಟರ್ದಿಂದ ನಮ್ಗೆ ಬೇಸಿಕಲಿ 2 ಮಾರ್ಕ್ ಕ್ವಶನ್ಸ, 5 ಮಾರ್ಕ್ ಕ್ವಶನ್ಸ ಮತ್ತು ಲಾಂಗ್ ಆನ್ಸರ್ ಕ್ವಶನ್ಸೂ ಬರೋ ಚಾನ್ಸಸ್ ಇದಾವೆ. ಅವೆಲ್ಲ ಅದಕ್ಕೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿರಿ. ಕೊನೆ ತನಕ ನೋಡಿ ಎಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನಿಮ್ಮ ಪ್ರತಿಯೊಂದು ಕಾನ್ಸೆಪ್ಟ್ನ ಕ್ರಿಶಲನ್ ಕ್ಲಿಯರ್ ಮಾಡ್ಕೊರಿ. ನಮ್ಗೆ ಫಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ವಾಟ್ ಈಸ್ ಬ್ರಿಟಿಷ್ ರೂಲ್. ಬ್ರಿಟಿಷ್ ರೂಲ್ ಅಂದರೆ ಏನು ನೋಡೋಣ. ಬ್ರಿಟಿಷ್ ರೂಲ್ ಮೀನ್ಸ್ ದಿ ರೂಲ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಲೇಟರ್ ದಿ ಬ್ರಿಟಿಷ್ ಗೌರ್ಮೆಂಟ್ ಇನ್ ಇಂಡಿಯಾ ಫ್ರಮ್ 1757 to 1947. ಬ್ರಿಟಿಷ್ ರೂಲ್ ಅಂದರೆ ಏನು, ಈಸ್ಟ್ ಇಂಡಿಯಾ ಕಂಪ್ನಿದವ್ರು ಫಸ್ಟ್ ಬಂದ ರೂಲ್ ಮಾಡಿದ್ರು ನಮ್ಮ ಇಂಡಿಯಾನ. ಲೇಟ್ರ್ ಆನ್ ಅವ್ರ ಜವಾಬ್ದಾರಿನ ಬ್ರಿಟಿಷ್ ಗೌರ್ಮೆಂಟ್ಗೆ ವಾಪಸ್ ಬಿಡ್ತಾರೆ. ಎಲ್ಲಿ ತನಕ ರೂಲ್ ಮಾಡ್ತಾರೆ 1757 1947 ತನಕ ರೂಲ್ ಮಾಡ್ತಾರೆ. ನಿಮ್ಮ ಸಿಂಪಲ್ ವರ್ಡ್ಸ್ ಒಳಗೆ ಹೇಳಬೇಕಂದ್ರೆ ಬ್ರಿಟಿಷ್ದವ್ರ ರೂಲ್ ಮಾಡ್ತಾರೆ, ನಮ್ಮ ಇಂಡಿಯಾನ ಕಂಟ್ರೋಲ್ ಮಾಡ್ತಾರೆ. ಹೆಂಗೆ ಗೌರ್ಮೆಂಟ್ ಇಂಡಿಯಾ ಅಂದ್ರೆ ಒಂದು ಗೌರ್ಮೆಂಟ್ ಮಾಡಿ ಇದು ಮಾಡಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ನಮ್ಮ ಇಂಡಿಯಾನ ರೂಲ್ ಮಾಡ್ತಾರೆ. ಇದೇ ಬ್ರಿಟಿಷ್ ರೂಲ್ ಇತ್ತು. ಅವ್ರು ಬ್ರಿಟಿಷ್ ರೂಲ್ ಮಾಡಿದ್ದಕ್ಕೆ ಏನು ಇಂಪ್ಯಾಕ್ಟ್ ಏನಾಯ್ತು, ಅವು ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಏನು ನೋಡೋಣ. ಫಸ್ಟ್ ನಾವು ತಿಳ್ಕೊಂಡು ಬರೀ 4 ಥರ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದ. ಏನಂದ್ರೆ ಒಂದೇದ ಇಂಟ್ರೊಡಕ್ಷನ್ ಆಫ್ ಮಾಡರ್ನ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅವರ ಡೆವಲಪ್ಮೆಂಟ್ ಮಾಡಿದ್ರು. ಯಾವ ಫೀಲ್ಡ್ ಒಳಗೆ, ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಒಳಗೆ. ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಾ ಅಂದ್ರೆ ಮಾಡರ್ನ್ ಇದ್ದಿದ್ದ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾನ ತಂದರು. ಮತ್ತು ಇದರಿಂದ ಸೋಷಿಯಲ್ ರಿಫಾರ್ಮರ್ಗಳ ಜನ್ಮ ತಾಳಿದ್ರು. ಅಂದ್ರೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ಎಲ್ಲ ಎಜುಕೇಷನ್ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಾಗಲಿ. ಇಂಟ್ರೊಡಕ್ಷನ್ ಆಫ್ ಮಾಡರ್ನ್ ಎಜುಕೇಷನ್ ಅಂದರೆ ಏನೈತಂದ್ರೆ ನಮ್ದು ಮಾಡರ್ನೈಸೇಷನಿಂದ ಏನು ಇಂಟ್ರೊಡ್ಯೂಸ್ ಮಾಡ್ಯಾರ ಬ್ರಿಟಿಷರ, ಅವರ ಸ್ಕೂಲ್ಸ, ಕಾಲೇಜಸ್, ಯೂನಿವರ್ಸಿಟೀಸ್ನ ಇಂಟ್ರೊಡ್ಯೂಸ್ ಮಾಡ್ರು. ಶಾಲೆಗಳ, ಕಾಲೇಜುಗಳ, ಯೂನಿವರ್ಸಿಟಿಗಳ, ವಿಶ್ವವಿದ್ಯಾಲಯಗಳನ್ನ ಇಂಟ್ರೊಡ್ಯೂಸ್ ಮಾಡ್ರು. ಇಂಗ್ಲೀಷ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶ ಒಳಗೆ ಎಜುಕೇಷನ್ ಇಂಟ್ರೊಡ್ಯೂಸ್ ಆಗಿತ್ತು. ಇಂಪ್ಯಾಕ್ಟ್ ಏನಾಯ್ತು, ಸ್ಪ್ರೆಡ್ ಆಫ್ ಮಾಡರ್ನ್ ಸೈಂಟಿಫಿಕ್ ನಾಲೆಜ್. ಭಾಳಷ್ಟು ಏನು ಇದ್ರಲ್ಲ ಇಂಡಿಯನ್ ಪೀಪಲ್ ಅವ್ರಿಗೆಲ್ಲರಿಗೂ ನಾಲೆಜ್ ಸಿಗಾಕಿತ್ತು, ಮಾಡರ್ನ್ ಸೈಂಟಿಫಿಕ್ ನಾಲೆಜ್ ಸಿಗಾಕಿತ್ತು. ನ್ಯೂ ಐಡಿಯಾಸ್ ಲೈಕ್ ಫ್ರೀಡಮ್, ಈಕ್ವಾಲಿಟಿ ಆ್ಯಂಡ್ ಡೆಮೋಕ್ರಸಿ ಆ್ಯಂಡ್ ನ್ಯಾಷನಲಿಸಮ್. ನಮ್ಮ ದೇಶ ಬಗ್ಗೆ ಪ್ರೀತಿ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರಬೇಕು, ನಮಗೆ ಸಮಾನತೆ ಬೇಕು ಮತ್ತು ಡೆಮೋಕ್ರಸಿ ಬೇಕಂತ ಅವೆಲ್ಲರೂ ತಿಳುವಳಿಕೆ ಬಂತು. ಈ ಇಂಪ್ಯಾಕ್ಟ್ ಭಾಳ ಚಲೋ ಆಯ್ತು. ಹೊಸ ಹೊಸ ಐಡಿಯಾಗಳು ಬಂದು. ಎಕ್ಸಾಮ್ ಪಾಯಿಂಟೇ ನಾವು ನೆನ್ಪಿಟ್ಕೋಬೇಕಂದ್ರೆ ಮಾಡರ್ನ್ ಇಂಡಿಯಾ ಹೆಲ್ಪ್ಡ್ ಇನ್ ದಿ ಗ್ರೋತ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಮಾಡರ್ನ್ ಇಂಡಿಯನ್ ಎಜುಕೇಷನ್ ಏನು ಹೆಲ್ಪ್ ಮಾಡಿತ್ತಂದ್ರೆ ಅದು ಗ್ರೋತ್ ಮಾಡಿತ್ತು. ಎದಕ್ಕೆ, ನಮ್ಮ ಇಂಡಿಯನ್ ನ್ಯಾಷನಲಿಸಮ್, ನಮ್ಮ ದೇಶಕ್ಕೋಸ್ಕರ ಪ್ರೀತಿ, ನಮಗೆ ಸ್ವಾತಂತ್ರ್ಯ ಬೇಕಂತ, ಎಲ್ಲರೂ ಒಗ್ಗಟ್ಟಾಗಬೇಕಂತ ಅದೊಂದು ಐಡಿಯಾ ಕೊಟ್ಟಿತ್ತು. ನಾಲೆಜ್ ಸಿಗಂತಲೇನ ಎಲ್ಲರಿಗೂ ಈಕ್ವಾಲಿಟಿ, ಡೆಮೋಕ್ರಸಿ ಮತ್ತು ನ್ಯಾಷನಲಿಸಮ್ ಬಗ್ಗೆ ಗೊತ್ತಾಯಿತು. ಸೆಕೆಂಡ್ ಅವರ ಡೆವಲಪ್ಮೆಂಟ್ ಮಾಡಿದ್ರು. ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಅವರ ಟ್ರಾನ್ಸ್ಪೋರ್ಟ್ ಮಾಡೋಕೆ ಏನೇನು ಯೂಸ್ ಮಾಡ್ತೀರ ಬ್ರಿಟಿಷ್ ಡೆವಲಪ್ ಮಾಡಿದ್ರು. ಒಂದೇದು ರೈಲ್ವೇಸ್ ಡೆವಲಪ್ ಮಾಡಿದ್ರು. ಅಂದರೆ ಟ್ರೈನ್ ನಮ್ಮ ಇಂಡಿಯಾ ಒಳಗೆ, ಆಲ್ ಓವರ್ ಇಂಡಿಯಾ ಒಳಗೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್ ಒಳ್ಳೆ ರೋಡ್ಸನ್ನ ಅವ್ರು ತಯಾರು ಮಾಡಿದ್ರು. ನೆಕ್ಸ್ಟ್ ಏನು ಮಾಡ್ರು ಅಂದ್ರೆ ಪೋಸ್ಟಲ್ ಸಿಸ್ಟಮ್, ಅವರ ಪೋಸ್ಟ್ ಆಫೀಸ್ಗಳನ್ನೆಲ್ಲ ಮಾಡಿದ್ರು. ಅದಾದ ಪ್ರಾಂತಿಕ ಅದೇ ಥರ ಪೋಸ್ಟ್ ಆಫೀಸ್ ಅಂತ ಮಾಡಿದ್ರು. ನೆಕ್ಸ್ಟ್ ಟೆಲಿಗ್ರಾಫ್ ಮಾಡಿದ್ರು. ಟೆಲಿಗ್ರಾಫ್ದೆಲ್ಲ ಯಾವ ಥರ ನಾವು ಟೆಲಿಫೋನ್ ಯೂಸ್ ಮಾಡ್ಬೇಕು, ಎಲ್ಲ ಏನು ಮಾಡ್ಬೇಕಂತ ಅವ್ರು ಮಾಡಿದ್ರು. ಅದರಿಂದ ಇಂಪ್ಯಾಕ್ಟ್ ಏನಾಯ್ತಂದ್ರೆ ಈಸಿ ಮೂಮೆಂಟ್ ಆಫ್ ಪೀಪಲ್ ಆ್ಯಂಡ್ ಗೂಡ್ಸ್. ಭಾಳಷ್ಟು ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕೆ ಈಸಿ ಆಗಾಯಿತು. ಗೂಡ್ಸ್ನ ನಾವು ಕಳ್ಸೋಕೆ ಈಸಿ ಆಗಿತ್ತು. ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ವ್ಯಾಪಾರ ಮಾಡೋಕೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕೆ ಭಾಳ ಹೆಲ್ಪ್ ಮಾಡೋಕ್ಕಿತ್ತು. ಮತ್ತು ನಮ್ಮ ಇಂಡಿಯನ್ಸ್ ಒಳಗೆ ನ್ಯಾಷನಲ್ ಯೂನಿಟಿ ಬಗ್ಗೆ ಭಾಳ ಅವೇರ್ನೆಸ್ ಮೂಡಿಸ್ತು. ಅದರಿಂದ ನಮ್ಮ ಇಂಡಿಯಾ ಒಳಗೆ ಜಾಸ್ತಿ ನ್ಯಾಷನಲಿಸಮ್ ಬಗ್ಗೆ ಗೊತ್ತಾಯ್ತು. ಎಲ್ಲರಿಗೂ ಈಕ್ವಾಲಿಟಿ ಬೇಕಾಗಿತ್ತು, ಎಲ್ಲರಿಗೂ ಡೆಮೋಕ್ರಸಿ ಬೇಕಾಗಿತ್ತು, ಎಲ್ಲರೂ ನಮಗೆ ಸ್ವಾತಂತ್ರ್ಯ ಬೇಕು, ನಮ್ಗೆ ಫ್ರೀಡಮ್ ಬೇಕಂತ ಪ್ರತಿಯೊಬ್ಬ ಭಾರತೀಯನು ಒಗ್ಗಟ್ಟಾಗತ್ರು. ಯಾಕಂದ್ರೆ ಬ್ರಿಟಿಷ್ನ ನಮ್ಮ ದೇಶ ಬಿಡಿಸಿ ಕಳಿಸ್ಬೇಕಂತ ಇತ್ತು. ಸೊ ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಭಾಳ ಹೆಲ್ಪ್ ಮಾಡಿತ್ತು. ನೆಕ್ಸ್ಟ್ ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲಾ ಏನು ಹೆಲ್ಪ್ ಮಾಡಿದ್ದಾರೆ. ಮಾಡರ್ನ್ ರಾಜ್ಯಭಾರ ಮತ್ತು ಲಾ ಏನು ಹೆಲ್ಪ್ ಮಾಡಿದ್ದಾರೆ. ಬ್ರಿಟಿಷ್ದವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಸಿವಿಲ್ ಸರ್ವಿಸಸ್ ಅಂದರೆ ಗೌರ್ಮೆಂಟ್ ಜಾಬ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಪೊಲೀಸ್ ಸಿಸ್ಟಮ್ ಮತ್ತು ಪೊಲೀಸ್ ಸಿಸ್ಟಮ್ನ ಮಾಡಿದ್ರು. ಪ್ರತಿಯೊಂದು ಪ್ರಾಂತ್ಯೊಳಗೆ ಪೊಲೀಸ್ ಇರಬೇಕು. ಅವ್ರವ್ರು ಹಿಂಗೆ ಸೂಪರ್ಡೆಂಟ್ ಆಫ್ ಪೊಲೀಸ್ SP ಇರಬೇಕು ಪ್ರತಿಯೊಂದು ಪ್ರಾಂತ್ಯದಾಗ. ಹಿಂಗೆ ಇರಬೇಕಂತ ಅವ್ರು ಮಾಡಿದ್ರು. ಮತ್ತು ಕೋರ್ಟ್ಸನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಲಾಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತಂದರು.
ಇದೆಲ್ಲ ಯಾರು ಮಾಡ್ಯಾರ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಮಾಡ್ರು. ಈಸ್ಟ್ ಇಂಡಿಯಾ ಕಂಪ್ನಿ ಜಸ್ಟ್ ಬ್ರಿಟಿಷ್ ಅಂತ ರನ್ ಮಾಡ್ತಿದ್ದು, ಬಟ್ ಬ್ರಿಟಿಷ್ ಗೌರ್ಮೆಂಟ್ ಇದ್ದವ್ರು ಎಲ್ಲ ಏನು ಮಾಡ್ರು, ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಂಟ್ರೊಡ್ಯೂಸ್ ಮಾಡ್ರು. ಇಂಪ್ಯಾಕ್ಟ್ ಏನಾಯ್ತು, ಯೂನಿಫಾರ್ಮ್ ಸಿಸ್ಟಮ್ ಆಫ್ ಲಾ, ಒಂದು ಪ್ರಾಪರ್ ವೇದಾಗ ಸಿಸ್ಟಮ್ ಆಫ್ ಲಾ ಆಯ್ತು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಾಪರ್ ವೇದಾಗ ಅದು. ಆರ್ಗನೈಸ್ ಅಡ್ಮಿನಿಸ್ಟ್ರೇಷನ್, ಇವ್ರದ್ದೇನು ರಾಜ್ಯ ಭಾರತಲ್ಲ, ಸ್ಟ್ರಕ್ಚರ್ಡ್ ಫಾರ್ಮ್ದಾಗ ಆ್ಯಂಡ್ ಡೆಫಿನೇಟ್ ಫಾರ್ಮ್ದಾಗ ಇತ್ತು, ಅದಕ್ಕೆ ಇದು ಹೆಲ್ಪ್ ಆಯ್ತು. ಈ ಥರ ಇಂಪ್ಯಾಕ್ಟ್ ಇದನ್ನಾಯ್ತು. ಯೂನಿಫಾರ್ಮ್ ಸಿಸ್ಟಮ್ ಆಫ್ ಲಾ ಇತ್ತು. ಬ್ರಿಟಿಷ್ ಅವ್ರು ಇದ್ದವ್ರು ಏನು ಮಾಡ್ತಾರೆ, ಅವನೇನು ಸಿವಿಲ್ ಸರ್ವಿಸನ್ನು ತರ್ತಾರೆ, ಪೊಲೀಸ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಕೋರ್ಟ ಲಾಸನ್ನು ಅವ್ರು ತಂದ. ಭಾಳ ಅಂದ್ರೆ ಭಾಳ ಇಂಪ್ಯಾಕ್ಟ್ ಆಕೈತಿ. ಅದಕ್ಕೆ ಎಲ್ಲರಿಗೂ ಗೊತ್ತಾಕೈತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ. ಮತ್ತು ಇಂಡಿಯಾ ಒಳಗೆ ಮೂಡ್ತೈತಿ ನಮ್ಮ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಕೊಡಿಸ್ಬೇಕಂತ. ನೆಕ್ಸ್ಟ್ ಏನೈತಂದ್ರೆ ಸೋಷಿಯಲ್ ರಿಫಾರ್ಮರ್ಸ್. ಇದರಿಂದ ಸೋಷಿಯಲ್ ರಿಫಾರ್ಮರ್ಸ್ ಹೆಂಗೆ ಅವ್ರ ಜನ್ಮ ತಾಳಿದ್ರು, ಅವ್ರು ಹೆಂಗೆ ಇದನ್ನಾಯ್ತಂದ್ರೆ, ದಿ ಬ್ರಿಟಿಷ್ ಗೌರ್ಮೆಂಟ್ ಸಪೋರ್ಟೆಡ್ ಮೆನಿ ಸೋಷಿಯಲ್ ರಿಫಾರ್ಮರ್ಸ್. ಬ್ರಿಟಿಷ್ ಗೌರ್ಮೆಂಟ್ ಇದ್ದವ್ರ ಸಪೋರ್ಟ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ರಿಫಾರ್ಮರ್ಸ್. ಅವರ ಪರ್ಮನೆಂಟ್ಲಿ ಅಬಾಲಿಷ್ ಮಾಡ್ತಾರೆ. ಅಂದ್ರೆ ಅದನ್ನ ಏನಿತ್ತಲ್ಲ ಸತಿ ಸಿಸ್ಟಮ್ ಅಂದ್ರೆ ಹಸ್ಬೆಂಡ್ ಸತ್ ಕೂಡಲೇ ಅವ್ರ ವೈಫ್ ಬಿ ಅವ್ರು ಸುಡುತ್ತಿರೋ ಉರಿ ಒಳಗೆ, ಅವ್ರ ಚಿತಾ ಒಳಗೆ ಅವರು ಅವ್ರ ಪ್ರಾಣನ ಬಿಡಬೇಕಾಗಿತ್ತು. ಅದ ಸತಿ ಸಿಸ್ಟಮ್ನ ಬಂದ್ ಮಾಡ್ರು. ಫಿಮೇಲ್ ಇನ್ಫ್ಯಾಕ್ಟಿ ಡೇಟ್ ಅಂದ್ರೆ ಅವ್ರು ಯಾರು ಇದು ಮಾಡಿರ್ತಾರಲ್ಲ, ಅಂದ್ರೆ ಯಾರು ಹಸ್ಬೆಂಡ್ ಅವ್ರ ಡೆತ್ ಆಗಿರ್ತಿದ್ಲ ಅವ್ರು ಮತ್ತೆ ರೀಮ್ಯಾರೇಜ್ ಮಾಡ್ಕೊಬೋದ್ರೆ ವಿಡೋ ರೀಮ್ಯಾರೇಜ್ ಮಾಡ್ಕೋಬೇಕಂತ ಅವ್ರು ಎನ್ಕರೇಜ್ ಮಾಡ್ರು. ಅವ್ರು ಏನು ಎನ್ಕರೇಜ್ ಮಾಡ್ರು ಅಂದ್ರೆ ವಿಡೋ ಮ್ಯಾರೇಜ ಮತ್ತು ವುಮೆನ್ ಎಜುಕೇಷನ್. ಯಾರು ಹಸ್ಬೆಂಡ್ಸ್ ಇರ್ತಾರಲ್ಲ ಅವ್ರು ಮತ್ತೊಮ್ಮೆ ಹೊಳ್ಳಿ ಮದುವೆ ಮಾಡ್ಕೋಬೋದು ಅಂತಲೂ ಎನ್ಕರೇಜ್ ಮಾಡ್ರು. ಮತ್ತು ವುಮೆನ್ ಎಂಪವರ್ಮೆಂಟ್ ಸಂಬಂಧ ಭಾಳಷ್ಟು ಅವ್ರು ಹೆಲ್ಪ್ ಮಾಡ್ರು ಸೋಷಿಯಲ್ ರಿಫಾರ್ಮರ್ಸ್ಗೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದವ್ರ. ಇದೆಲ್ಲ ಬ್ರಿಟಿಷ್ ಗೌರ್ಮೆಂಟ್ಸ್ದು ಪಾಸಿಟಿವ್ ಇಂಪ್ಯಾಕ್ಟ್ ಇದ್ದು. ಅವ್ರು ಭಾಳ ಅಂದ್ರೆ ಭಾಳ ಮೆನಿ ಸೋಷಿಯಲ್ ರಿಫಾರ್ಮರ್ಗೆ ಹೆಲ್ಪ್ ಮಾಡ್ರು. ಅವ್ರು ಕಂಪ್ಲೀಟ್ಲಿ ಕಿತ್ತಾಕಿಬಿಟ್ರು ಸತಿ ಸಿಸ್ಟಮ್ ಮತ್ತು ಫಿಮೇಲ್ ಇನ್ಫ್ಯಾಕ್ಟಿಡೇಟ್ ಎಲ್ಲ ಕಿತ್ತಾಕಿಬಿಟ್ರು. ಬ್ರಿಟಿಷ್ ಅವ್ರ ರೂಲ್ ಒಳಗೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನೇನಾದು ಅಂತ ನೋಡೋಣ ಬರ್ರಿ. ಇವ ಭಾಳ ಇಂಪಾರ್ಟೆಂಟ್ ಇದಾವೆ ನಮ್ಮ ಎಕ್ಸಾಮಿನೇಷನ್ಗೋಸ್ಕರ. ಒಂದನೇದೇನ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ. ಸೆಕೆಂಡ್ ಒನ್ ಡ್ರೈನ್ ಆಫ್ ವೆಲ್ತ್. ಥರ್ಡ್ ಒನ್ ಡಿಸ್ಟ್ರಕ್ಷನ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್. ಫೋರ್ತ್ ಒನ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಫಿಫ್ತ್ ಒನ್ ಫ್ಯಾಮಿನೀಸ್ ಆ್ಯಂಡ್ ಪುವರಿಟಿ. ಮತ್ತು ಸಿಕ್ಸ್ತ್ ಒನ್ ರೇಷಿಯಲ್ ಡಿಸ್ಕ್ರಿಮಿನೇಷನ್. ಇವೆಲ್ಲ ಏನಿದಾವಲ್ಲ ಇವು ನೆಗೆಟಿವ್ ಇಂಪ್ಯಾಕ್ಟ್ದಿಂದನ ಬ್ರಿಟಿಷ್ ಅವರ ನಮ್ಮ ದೇಶನ ಬಿಟ್ಟು ಹೋಗ್ಬೇಕಾಕೈತಿ. ಸೊ ಅದಕ್ಕೆ ನಮ್ಗೆ ಫ್ರೀಡಮ್ ಸಿಗ್ತೈತಿ. ನಮ್ಮ ಇಂಡಿಯಾ ಎಲ್ಲ ಯುನೈಟ್ ಆಗಂದ್ಲಿ. ಇವು ನೆಗೆಟಿವ್ ಇಂಪ್ಯಾಕ್ಟ್ ಆಗಂತೆ ನಮ್ಮ ಇಂಡಿಯಾ ಒಳಗೆ ಎಲ್ಲರಿಗೂ ಯುನೈಟ್ ಆಗಿ ನ್ಯಾಷನಲಿಸಮ್ ಬಗ್ಗೆ ಅವೇರ್ನೆಸ್ ಮೂಡ್ತೈತಿ. ಫಸ್ಟ್ ನಮ್ದು ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಬಗ್ಗೆ ನೋಡೋಣ. ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಹೆಂಗೆ ಆಯ್ತು, ಏನೇನಾಯ್ತು ಅಂತ. ಬ್ರಿಟಿಷ್ ಯೂಸ್ಡ್ ಇಂಡಿಯಾ ಆ್ಯಸ್ ಅ ಸೋರ್ಸ್ ಆಫ್. ಬ್ರಿಟಿಷ್ ಅವರ ನಮ್ಮ ಇಂಡಿಯಾನ ಯೂಸ್ ಮಾಡ್ಕೊಂಡ್ರು. ಯಾವ ಥರ ಅಂದ್ರೆ ಸೋರ್ಸ್ ಆಗಿ ಒಂದೇದು ರಾ ಮೆಟೀರಿಯಲ್ಸ್, ಒಳ್ಳೆ ಮತ್ತು ಸ್ಪೈಸಸನ್ನು ನಮ್ಮ ಇಂಡಿಯಾದಿಂದ ಅವ್ರು ಟ್ರಾನ್ಸ್ಪೋರ್ಟ್ ಮಾಡ್ಕೋತಿರು. ಅವರ ಬ್ರಿಟಿಷ್ ಅಂದ್ರೆ ಲಂಡನ್ಗೆ ಇಂಗ್ಲೆಂಡ್ಗೆ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೋತಿರು. ಚೀಪ್ ಲೇಬರ್, ಭಾಳ ಅಂದ್ರೆ ಭಾಳ ಚೀಪ್ ರೇಟ್ ಒಳಗೆ ಅವ್ರಿಗೆ ಲೇಬರ್ ಸಿಗತ್ತಿದ್ದ. ರಾ ಮೆಟೀರಿಯಲ್ಸ್ ವೇರ್ ಸೆಂಟ್ ಟು ಇಂಗ್ಲೆಂಡ್ ಆ್ಯಂಡ್ ಫಿನಿಶ್ ಗೂಡ್ಸ್ ವೇರ್ ಸೋಲ್ಡ್ ಇನ್ ಇಂಡಿಯಾ. ಎಲ್ಲ ಮೇನ್ ರಾ ಮೆಟೀರಿಯಲ್ಸ ಇಂಗ್ಲೆಂಡ್ ಕಳಿಸ್ತಿರು. ಮತ್ತು ಏನು ಗೂಡ್ಸ್ ಉಳಿದಿರ್ತಿತ್ತಲ್ಲ, ಬಿದ್ದಿದ್ದಲ್ಲ ಲಾಸ್ಟ್ ಉಳಿದಿದ್ದ ಅದು ನಮ್ಮ ಇಂಡಿಯಾ ಒಳಗೆ ಮಾರ್ತಿರು. ಅದಕ್ಕೇನು ಬರ್ತಂದ್ರೆ ರಿಸಲ್ಟ್ ಏನಾಗ್ತಂದ್ರೆ ಇಂಡಿಯನ್ ಇಂಡಸ್ಟ್ರೀಸ್ ವೇರ್ ಡಿಸ್ಟ್ರಾಯ್ಡ್. ನಮ್ಮ ಭಾರತ ಒಳಗೆ ಇದ್ದಿದ್ದ ಪ್ರತಿಯೊಂದು ಏನು ಇಂಡಸ್ಟ್ರೀಸ್ ಇದ್ದಿಲ್ಲ ಅವೆಲ್ಲ ಹಾಳಾಗಿ ಮುಚ್ಚಿ ಹೋಗಿಬಿಡ್ತಾವೆ. ಅವರೆಲ್ಲ ಶಟರ್ ಬಂದ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಇಂಡಿಯಾ ಬಿಕೇಮ್ ಎಕನಾಮಿಕಲಿ ವೀಕ್. ನಮ್ಮ ಭಾರತ ದೇಶದಿಂದ ವೀಕ್ ಆಕ್ಕೈತಿ. ಸೊ ಅದಕ್ಕೆ ಎಕನಾಮಿಕ್ ಎಕ್ಸ್ಪ್ಲೋಟೇಷನ್ ಆಕ್ಕೈತಿ. ಸೆಕೆಂಡ್ ಒನ್ ಏನಂದ್ರೆ ಡ್ರೈನ್ ಆಫ್ ವೆಲ್ತ್. ಡ್ರೈನ್ ಆಫ್ ವೆಲ್ತ್ ಅಂದ್ರೆ ಅವ್ರ ನಮ್ಮ ಏನು ವೆಲ್ತ್ ಏನೈತಲ್ಲ ಸಂಪತ್ತಿ, ಭಾರತ ದೇಶದ ಸಂಪನ್ಮೂಲಗಳೆಲ್ಲ ಹಾಳು ಮಾಡಿಬಿಡ್ತಾರೆ. ಅ ಲಾರ್ಜ್ ಅಮೌಂಟ್ ಆಫ್ ವೆಲ್ತ್ ವಾಸ್ ಟ್ರಾನ್ಸ್ಫರ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್. ನಮ್ಮ ಇಂಡಿಯಾದೇನು ವೆಲ್ತ್ ಇತ್ತಲ್ಲ, ಇಂಡಿಯಾದ ವೆಲ್ತ್ ಇದ್ದಿದ್ದ ಇಂಗ್ಲೆಂಡ್ಗೆ ಭಾಳಷ್ಟು ಮಾತ್ರ ಒಳಗೆ ಅವ್ರು ಏನು ಹೇಳ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಎಕ್ಸಾಮ್ ಸಂಬಂಧ ಡೆಫಿನೇಷನ್ ಏನಂದ್ರೆ ಕಂಟಿನ್ಯೂಸ್ ಟ್ರಾನ್ಸ್ಫರ್ ಆಫ್ ಇಂಡಿಯಾ ವೆಲ್ತ್ ಟು ಬ್ರಿಟನ್ ಈಸ್ ಕಾಲ್ಡ್ ದಿ ಡ್ರೈನ್ ಆಫ್ ವೆಲ್ತ್. ಕಂಟಿನ್ಯೂ ಅವರ ಟ್ರಾನ್ಸ್ಫರ್ ಮಾಡ್ರು ನಮ್ಮ ಇಂಡಿಯನ್ ವೆಲ್ತ್ ಬ್ರಿಟನ್ಗೆ. ಅದಕ್ಕೆ ಏನಾಯ್ತಂದ್ರೆ ಇದನ್ನೇ ಡ್ರೈನ್ ಆಫ್ ವೆಲ್ತ್ ಆಯ್ತು ಅಂತ ಹೇಳ್ತಾರೆ. ನೆಗೆಟಿವ್ ಇಂಪ್ಯಾಕ್ಟ್ ಸೆಕೆಂಡ್ ಇದೆ. ಥರ್ಡ್ ಒನ್ ನೆಗೆಟಿವ್ ಇಂಪ್ಯಾಕ್ಟ್ ಯಾವುದಂದ್ರೆ ಡಿಸ್ಟ್ರಕ್ಷನ್ ಆಫ್ ಕಾಟೇಜ್ ಇಂಡಸ್ಟ್ರಿ. ನಮ್ಮ ಕಾಟೇಜ್ ಇಂಡಸ್ಟ್ರಿಯನ್ನು ಭಾಳ ಡಿಸ್ಟ್ರಕ್ಷನ್ ಮಾಡ್ತಾರೆ. ಬಿಫೋರ್ ಬ್ರಿಟಿಷ್ ರೂಲ್ ಇಂಡಿಯಾ ಸ್ಟ್ರಾಂಗ್ ಹ್ಯಾಂಡ್ಲೂಮ್ ಇಂಡಸ್ಟ್ರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಥವಾ ಬ್ರಿಟಿಷ್ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ನಮ್ಮ ಇಂಡಿಯಾ ಒಳಗೆ ಹ್ಯಾಂಡ್ಲೂಮ್ ಪ್ರತಿಯೊಂದು ಕಡೆ ಎಲ್ಲ ಇಂಡಸ್ಟ್ರಿಗಳಿದ್ದು, ಭಾಳ ದೊಡ್ಡ ಇಂಡಸ್ಟ್ರಿಗಳಿದ್ದು. ಆದ್ರೆ ಅವರ ಎಲ್ಲ ಕಾಟೇಜ್ ಇಂಡಸ್ಟ್ರಿನ ಡಿಸ್ಟ್ರಾಯ್ ಮಾಡ್ತಾರೆ. ಬ್ರಿಟಿಷ್ ಮಷಿನ್ ಮೇಡ್ ಗೂಡ್ಸ್ ವೇರ್ ಚೀಪರ್. ಬ್ರಿಟಿಷಿಗವರ ಮಷಿನ್ ಏನು ಮಾಡ್ತಿರೋ ಗೂಡ್ಸ ಅವು ಭಾಳ ಚೀಪ್ ಇದ್ದು. ಇಂಡಿಯಾ ವೀವರ್ಸ್ ಲಾಸ್ಟ್ ದೇರ್ ಜಾಬ್.
ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್ ಏನಿದ್ರಲ್ಲ ಅವ್ರವ್ರ ಕೆಲಸಗಳ ಅವ್ರವ್ರ ಬಿಸ್ನೆಸ್ಗಳ್ನ ಎಲ್ಲ ಬಂದ್ ಮಾಡಬೇಕಾಕೈತಿ. ಅದು ರಿಸಲ್ಟ್ ಏನಾಕೈತಿ, ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ಡ್ ಆ್ಯಂಡ್ ಪೋವರ್ಟಿ ಇನ್ಕ್ರೀಸ್. ಅಂದ್ರೆ ಜಾಬ್ ಸಿಗೋದು ಬಂದ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಕೈತಿ ಮತ್ತು ಬಡತನ ಇನ್ನೂ ಇನ್ಕ್ರೀಸ್ ಆಕೈತಿ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಮ್ದು ಬೇರೋಜ್ಗಾರಿ ಏನಿರಲಿಲ್ಲ ಅದೆಲ್ಲ ಇನ್ಕ್ರೀಸ್ ಆಕೈತಿ ಮತ್ತು ಬಡತನೂ ಇನ್ಕ್ರೀಸ್ ಆಕೈತಿ. ನೆಕ್ಸ್ಟ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ತಂದು ಅವ್ರು ಏನು ಮಾಡ್ತಾರಂದ್ರೆ ಒಂದೇದ ಜಮೀನ್ದಾರಿ ಸಿಸ್ಟಮ್ ತರ್ತಾರೆ, ರೋಹಿತ್ವಾರಿ ಸಿಸ್ಟಮ್ ತರ್ತಾರೆ ಮತ್ತು ಮಹಾಲ್ವಾರಿ ಸಿಸ್ಟಮ್ ತರ್ತಾರೆ. ಇದರಿಂದ ಪ್ರಾಬ್ಲಮ್ಸ್ ಏನಾಕೈತಿ ಗೊತ್ತು. ಒಂದೇದ ಹೆವಿ ಲ್ಯಾಂಡ್ ರೆವೆನ್ಯೂ. ನಮ್ದು ಇದ್ದಿರ್ತಿದ್ಲ ಭೂಮಿ ಮೇಲೆ ಭಾಳಷ್ಟು ಅವರ ಏನಂದ್ರೆ ಲಂಚ ತೊಗೋತಾರೆ, ಭಾಳಷ್ಟು ಬಾಡಿಗೆ ತೊಗೊಂಡ್ಲಿ ಭಾಳ ಡೇಂಜರಸ್ ಮತ್ತು ಭಾಳ ಇದನ್ನ ಎಲ್ಲರಿಗೂ ದುಡ್ಡು ಕಟ್ಟೋಕ್ಕಾಗಂಗಿಲ್ಲ. ಫಾರ್ಮರ್ಸ್ ವೇರ್ ಎಕ್ಸ್ಪ್ಲೋಟೆಡ್. ಫಾರ್ಮರ್ಸ್ ಎಷ್ಟು ಬೆಳೆದಿರ್ತಾರೆ ಅದ್ರಿಗಿಂತನೂ ಅವ್ರು 2 ಪಟ್ಟು ಕೊಡಬೇಕಂತ ಇತ್ತು. ಅದಕ್ಕೆ ಫಾರ್ಮರ್ಸ್ಗೂ ಎಲ್ಲ ಸಾಕಾಗಿ ಹೋಗಿತ್ತು, ಅವ್ರಿಗೆ ಕುತ್ಕಿ ತನಕ ಬಂದುಬಿಡ್ತೈತಿ, ಎಲ್ಲ ಮೀರಿ ಬಿಡ್ತೈತಿ. ಮೆನಿ ಪೀಸನ್ಸ್ ಬಿಕಮ್ ಲ್ಯಾಂಡ್ಲೆಸ್ ಲೇಬರ್ಸ್. ಭಾಳಷ್ಟು ಮಂದಿ ಅಂತೂ ಭಾಳಷ್ಟು ರೈತರು ಏನಾಕ್ಕಾರಂದ್ರೆ ಅವ್ರ ಲ್ಯಾಂಡನ್ನು ಕಳ್ಕೊಬೇಕಾಕೈತಿ. ಅಂದ್ರೆ ಅವ್ರನ್ನೆಲ್ಲ ಅವ್ರ ಭೂಮಿಯನ್ನು ಕಳ್ಕೊಬೇಕಾಕೈತಿ. ಅವರ ದುಡ್ಡು ತುಂಬಿಲ್ಲ ಮತ್ತು ರೆಂಟ್ ತುಂಬಿಲ್ಲ ಆಗಂದ್ಲೆ ಅದಕ್ಕೆ ಅವರ ಲ್ಯಾಂಡ್ಲೆಸ್ ಲೇಬರ್ ಆಕ್ಕಾರ. ಅಂದ್ರೆ ಅವ್ರ ಕಡೆ ಏನೂ ಲ್ಯಾಂಡ್ ಇರೋಂಗಿಲ್ಲ, ಅದಕ್ಕೆ ಅವ್ರು ಬರೀ ಆಳ್ಗದಿ ಕೆಲಸ ಮಾಡೋದಾಕೈತಿ. ಲ್ಯಾಂಡ್ ರೆವೆನ್ಯೂ ಸಿಸ್ಟಮ ಮೇಜರ್ ಡಿಸಾಸ್ಟರ್ ಆಕೈತಿ. ಭಾಳ ಅಂದ್ರೆ ಭಾಳ ಡೇಂಜರಸ್ ಆ್ಯಂಡ್ ಭಾಳ ಹಾರ್ಮ್ಫುಲ್ ಆಕೈತಿ. ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತೈತಿ ನಮ್ಮ ಬ್ರಿಟಿಷ್ ರೂಲ್ ಮೇಲೆ. ನೆಕ್ಸ್ಟ್ ಅಂದ್ರೆ ಫ್ಯಾಮಿಲೀಸ್ ಆ್ಯಂಡ್ ಪೋವರ್ಟಿ. ಇದು ಏನು ಎನ್ಕರೇಜ್ ಮಾಡ್ತೈತೆ ಅಂದ್ರೆ ಅವರ ಕ್ಯಾಶ್ ಕ್ರಾಪ್ಸ್ ಏನಿರ್ತಾವಲ್ಲ, ಕಾಟನ ಇಂಡಿಗೋನ ಅಷ್ಟೇ ಬೆಳ್ಸೋಕೆ ಬ್ರಿಟಿಷ್ ಇದ್ದವ್ರು ಫೋಕಸ್ ಮಾಡ್ತಾರೆ. ಅದರಿಂದ ಫುಡ್ ಕಲ್ಟಿವೇಷನ್ ಏನಿರ್ತೈತಿ ರೆಡ್ಯೂಸ್ ಆಗಿಬಿಡ್ತೈತಿ. ಅಂದರೆ ಏನು ತಿನ್ನೋ ಆಹಾರ ಇರ್ತೈತಿಲ್ಲ ಅದು ಬೆಳವಣಿಗೆನ ಕಡಿಮೆ ಮಾಡಿಬಿಡ್ತಾರೆ. ಅದರಿಂದ ರಿಸಲ್ಟ್ ಏನಾಕೈತಿ, ಭಾಳಷ್ಟು ಪರಿವಾರಗಳು ಸತ್ತು ಬಿಡ್ತಾವೆ. ಭಾಳಷ್ಟು ಏನಂದ್ರೆ ಎಲ್ಲರಿಗೂ ತಿನ್ನೋಕೆ ಆಹಾರ ಇರೋಂಗಿಲ್ಲ, ಅದಕ್ಕೆ ಭಾಳಷ್ಟು ಕಷ್ಟಗಳು ಬರ್ತಾವೆ. ಅದಕ್ಕೆ ಭಾಳಷ್ಟು ಜನ ಸತ್ತು ಹೋಗಿಬಿಡ್ತಾರೆ. ಎಕ್ಸಾಂಪಲ್ ಬೆಂಗಾಲ್ ಫೆಮೈನ್ ಆಫ್ 1943. ಬೆಂಗಾಲ್ ಒಳಗೆ ಫೆಮೈನ್ ಆಕೈತಿ. ಅದ್ರೊಳಗೆ ಭಾಳ ಅಂದ್ರೆ ಭಾಳ ಜನ ಸಾಯ್ತಾರೆ. ಯಾಕಂದ್ರೆ ಅವ್ರು ತಿನ್ನೋಕೆ ಆಹಾರನೇ ಇರೋಂಗಿಲ್ಲ, ಆಹಾರನ ಯಾರೂ ಬೆಳೆದಿರೋಂಗಿಲ್ಲ. ಸೊ ಅವ್ರು ಸತ್ತು ಬಿಡ್ತಾರೆ. ಬ್ರಿಟಿಷ್ರಿಗೆ ಏನು ಬೇಕಾಗಿತ್ತು, ನಮ್ಮ ಇಂಡಿಯಾದಿಂದ ರಾ ಮೆಟೀರಿಯಲ್ಸ್ ಒಯ್ಬೇಕಾಯ್ತು. ನಮ್ಮ ಇಂಡಿಯಾದಿಂದ ಎಲ್ಲ ರಿಸೋರ್ಸಸ್ ಸಂಪನ್ಮೂಲಗಳು ಅವ್ರಿಗೆ ಇಂಗ್ಲೆಂಡ ಮತ್ತು ಬ್ರಿಟನ್ಗೆ ಒಯ್ಯಬೇಕಾಯ್ತು. ಸೊ ಅವ್ರು ಇಂಡಿಯಾದ ಜಸ್ಟ್ ಯೂಸ್ ಮಾಡ್ಕೊಂಡ್ರು, ಇಂಡಿಯನ್ ಲ್ಯಾಂಡ್ ಇಂಡಿಯನ್ಸ್ದ. ನೆಕ್ಸ್ಟ್ ಏನಂದ್ರೆ ನಮ್ಮ ಲಾಸ್ಟ್ ಏನಂದ್ರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಅವರ ಕಲರ್ ಬೇಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡ್ತಿರು. ಮತ್ತು ಅವ್ರಿಗೊಂದು ಮಿಸ್ಕನ್ಸೆಪ್ಷನ್ ಐತಿ. ಏನಂದ್ರೆ ಅವ್ರ ನಂಬಿದ್ರು ಏನಂದ್ರೆ ಅವ್ರು ಯಾವತ್ತು ಇಂಡಿಯನ್ಸ್ಗಿಂತನೂ ಸುಪೀರಿಯರ್ ಇದ್ದಾರೆ, ಇಂಡಿಯನ್ಸ್ ಯಾವತ್ತು ಇನ್ಫೀರಿಯರ್ ಇದ್ದಾರೆ, ಇಂಡಿಯನ್ಸ್ ಯಾವತ್ತು ಅವ್ರ ಕಾಲು ತೆಳಗಿರ್ಬೇಕಂತ ಅವ್ರು ಮೈಂಡ್ಸೆಟ್ ಮಾಡಿದ್ರು. ಅವ್ರ ಮ್ಯಾಟ್ ಮೇಲೆ ಅವ್ರು ಬರೀತಿದ್ರು ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಬರೀತಿರು. ಅದಕ್ಕೆ ಏನಾಗುತ್ತೆ ಡಿಸ್ಕ್ರಿಪ್ಷನ್ ಫೇಸ್ ಮಾಡಂತಲೇ ಇಂಡಿಯನ್ಸ್ಗೆ ಜಾಬ್ ಸಿಗೋದಾಗಲಿ ಮತ್ತು ರೈಲ್ವೇಸ್ ಒಳಗೆ ಅವ್ರಿಗೆ ಕೊಡ್ಲಕ್ಕರು ಅವ್ರಿಗೆ ಬರೀ ಕಾಡಿಸ್ತಿರು, ಅವ್ರಿಗೆ ಅಸೂಯೆ ಮಾಡಂತಲೇ. ಇದು ಮೇಜರ್ ಡ್ರಾಬ್ಯಾಕ್ ಆಯ್ತು. ಇದು ನೆಗೆಟಿವ್ ಇಂಪ್ಯಾಕ್ಟ್ ಬಿತ್ತು ನಮ್ಮ ಬ್ರಿಟಿಷ್ ರೂಲ್ಗೆ. ಸೊ ಅದಕ್ಕೆ ಇಂಡಿಯನ್ಸ್ ಒಳಗೆ ಇಂಡಿಯಾ ಬಗ್ಗೆ ನಮ್ಮ ದೇಶ ಬಗ್ಗೆ ಪ್ರೀತಿ ಉಕ್ಕರಿತು. ಮತ್ತು ಎಲ್ಲರೂ ಯುನೈಟ್ ಆದರು. ಇಂಡಿಯಾಗೆ ಸ್ವಾತಂತ್ರ್ಯ ಕೊಡಿಸಬೇಕಂತಲೂ ಪ್ರತಿಯೊಬ್ಬ ಪ್ರಾಂತ್ಯ, ಪ್ರತಿಯೊಬ್ಬ ರಾಜ್ಯ, ಪ್ರತಿಯೊಬ್ಬ ಜಾತಿ ಧರ್ಮ, ಪ್ರತಿಯೊಂದು ಊರವ್ರು ಪ್ರತಿಯೊಂದು ಹಳ್ಳಿಯವ್ರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡಿಬೇಕಂತ ಎಲ್ಲರೂ ಇದು ಮಾಡ್ರು. ಅವಾಗ ಪ್ರತಿಯೊಬ್ಬರು ಮನುಷ್ಯರ ಒಳಗೆ, ಪ್ರತಿಯೊಬ್ಬ ಇಂಡಿಯನ್ ಒಳಗೆ ನಮ್ಮದು ನ್ಯಾಷನಲಿಸಮ್ ಏನಿತ್ತಲ್ಲ, ರಾಷ್ಟ್ರೀಯ ಭಾವ ಏನಿತ್ತಲ್ಲ ಅದು ಉಕ್ಕಿ ಹರಿಯಾಕಿತ್ತು. ಅವಾಗ ಅವೇರ್ನೆಸ್ ಸಿಕ್ಕಿತ್ತು. ಅವೇರ್ನೆಸ್ ಸಿಗಂದೆ ಎಲ್ಲರೂ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧರಾದರು. ಓವರಾಲ್ ಅಂದ್ರೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ನ ಎರಡೂ ಬಗ್ಗೆ ಐತಿ. ಎರಡೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದಾವೆ. ಬಟ್ ನಮ್ಮ ಎಕ್ಸಾಮ್ ಸಂಬಂಧ ನಾವು ಏನು ನಂಬಿಡ್ಬೇಕಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಏನದವಲ್ಲ ಭಾಳ ಅಂದ್ರೆ ಭಾಳ ಜಾಸ್ತಿ ಇದಾವೆ ಪಾಸಿಟಿವ್ ಇಂಪ್ಯಾಕ್ಟ್ಗಿಂತನೂ. ಅವು ಇಂಪಾರ್ಟೆಂಟ್ ಇದಾವೆ. ಇಂಡಿಯಾ ಸಪೋರ್ಟ್ ಎಕನಾಮಿಕಲಿ ಆ್ಯಂಡ್ ಸೋಷಿಯಲಿ ಅಂಡರ್ ಬ್ರಿಟಿಷ್ ರೂಲ್. ನಮ್ಮ ಭಾರತ ದೇಶ ಏನೈತೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೈತಿ, ಭಾಳ ಅಂದ್ರೆ ಭಾಳ ತ್ರಾಸ ತೊಗೊಂಡೈತಿ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬ್ರಿಟಿಷರು ನಮ್ಮನ್ನ ಭಾಳ ಅಂದ್ರೆ ಭಾಳ ಕೀಳು ನೋಡ್ತಿರು. ಮತ್ತು ಅವ್ರಿಗೆ ಸುಖಗೋಸ್ಕರ, ಅವ್ರಿಗೆ ಒಳ್ಳೇದಾಗೋಸ್ಕರ ನಮ್ಮ ಇಂಡಿಯನ್ಸ್ನ ಜಸ್ಟ್ ಯೂಸ್ ಮಾಡ್ಕೊಂಡರು. ಕನ್ಕ್ಲೂಷನ್ ಏನಂದ್ರೆ ಬ್ರಿಟಿಷ್ ರೂಲ್ ಚೇಂಜ್ ಇಂಡಿಯಾ ಸೊಸೈಟಿ ಇನ್ ಮೆನಿ ವೇಸ್. ಭಾರತ ನಮ್ಮ ದೇಶ ಏನೈತಿಲ್ಲ, ನಮ್ಮ ಭಾರತ ಸೊಸೈಟಿನ ಮೆನಿ ವೇಸ್ ಒಳಗೆ ಬ್ರಿಟಿಷ್ ರೂಲ್ ಇದ್ದ ಚೇಂಜ್ ಮಾಡಿತ್ತು. ಇಟ್ ಆಲ್ಸೋ ಕ್ರಿಯೇಟೆಡ್ ಅವೇರ್ನೆಸ್ ಅಮಂಗ್ ಇಂಡಿಯನ್ಸ್ ಆ್ಯಂಡ್ ಲೇಡ್ ದಿ ಫೌಂಡೇಶನ್ ಫ್ರಮ್ ಫ್ರೀಡಮ್ ಸ್ಟ್ರಗಲ್. ಅವರ ಅವೇರ್ನೆಸ್ ಸಿಕ್ಕಿತ್ತು ಬ್ರಿಟಿಷ್ ರೂಲ್ದಿಂದ. ನಮ್ಮ ದೇಶ ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತಾಯಿತು, ದೇಶ ಒಳಗೆ ಒಗ್ಗಟ್ಟಾಯ್ತು ಮತ್ತು ನ್ಯಾಷನಲಿಸಮ್ ಪ್ರೀತಿ ಉಕ್ಕರಿತು. ಮತ್ತು ಎಲ್ಲರೂ ನಮ್ಗೆ ಸ್ವಾತಂತ್ರ್ಯ ಬೇಕಂದ್ರೆ ಸ್ಟ್ರಗಲ್ ಮಾಡಾಕತ್ರು. ಅದಕ್ಕೋಸ್ಕರ ನಮ್ಮ ಇಂಡಿಯಾಗೆ ಫೈನಲಿ 1947 ಒಳಗೆ ಇಂಡಿಪೆಂಡೆನ್ಸ್ ಸಿಗ್ತೈತಿ. ನಮ್ಮ ಇಂಡಿಯಾ ಇದ್ದಿದ್ದ ಫ್ರೀಡಮ್ ಕಂಟ್ರಿ ಆಕೈತಿ. ಆವಾಗ
ಎಲ್ಲರಿಗೂ ಗೊತ್ತಾಕೈತಿ. ನಮ್ಮ ದೇಶ ಭಾವ ಗೊತ್ತಾಗಂತಲೇ ನಮ್ಮ ಇಂಡಿಯಾ ಫ್ರೀಡಮ್ ಸಿಗಂತಲೇ ನಮ್ಮ ಇಂಡಿಯಾದ ಇಂಡಿಪೆಂಡೆನ್ಸ್ ಕಂಟ್ರಿ ಆಕೈತಿ. ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಿರ ಈ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಜಾಸ್ತಿ ದೋಸ್ತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. SSLC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಾಗ. ಟೇಕ್ ಕೇರ್, ಬಾಯ್ ಸಿ ಯು.